ಮಾತ್ ನಿಲ್ಸಿ, ಕಟ್ಟೋ ತಾಳಿ. ಕಟ್ಟೋಲೈ. ಕಟ್ಟು. ಅವಳು ಒಂದೊಂದೇ ಮೆಟ್ಲು ಹತ್ತುತ್ತಾ ಇದ್ದಾಳೆ. ಅವಳು ಕುತ್ತಿಗೆಗೆ ನೀನ್ 3 ಗಂಟೆ ಹಾಕ್ತೆ ಅನ್ಕೋ, ಅವಳು ಎಷ್ಟೇ ಮೇಲ್ ಹೋದ್ರೂ ನೀನ್ ಹೆಂಡತಿಯಾಗಿ ಬಿದ್ದಿರ್ತಾಳೆ. ಬೇಡ ಸರ್, ನನ್ ಮಾತು ಕೇಳಿ ಪ್ಲೀಸ್. ಮರ್ಯಾದೆಯಿಂದ ಕಟ್ತೀಯಾ ಇಲ್ಲ ನಿಮ್ಮನೆಗೆ ಕರ್ಕೊಂಡು ಹೋಗಿ ನಿಮ್ಮನೆ ದೊಡ್ಡವ್ರ ಮುಂದೆನೆ ತಾಳಿ ಕಟ್ಟು ಅಂತೀಯಾ? ಸಾರಿ ಸಂಪದ, ಇವಾಗ ತಾಳಿ ಕಟ್ಟಲಿಲ್ಲ ಅಂದ್ರೆ ವಿಷಯ ಮನೆವರೆಗೂ ಹೋಗೋ ಥರ ಇದೆ. ನಿನ್ನೂ ನನ್ನ ಮನೆಗೆ ಕರ್ಕೊಂಡು ಹೋದ್ರೆ ಏನಾಗುತ್ತೋ ನಿನಗೆ ಗೊತ್ತಲ್ವಾ? ತಾಳಿ ಕಟ್ಟಲೇಬೇಕಾಗುತ್ತೆ ಸ್ಯಾಮ್. ಏನ್ ಮಾಡ್ತಿದ್ಯಾ ಸಿದ್ದು? ಬೇಡ ಸಿದ್ದು, ಸಿದ್ದು ಬೇಡ ಸಿದ್ದು. ಏನ್ ಮಾಡ್ತಿದ್ಯಾ ಸಿದ್ದು? ಬೇಡ ಸಿದ್ದು, ಪ್ಲೀಸ್. ಸರಿ.
ಅಮ್ಮ, ಇವತ್ತು ಕೂಡ ನಿನ್ ಮುಂದೆ ದೀಪ ಹಚ್ಚಿ ಬೇಡ್ಕೊಳ್ತಾ ಇದ್ದೀವಿ. ನಮ್ಗೆಲ್ಲ ಒಳ್ಳೇದೇ ಆಗ್ಬೇಕು. ಇಳಿ ಸ್ಯಾಮ್, ಇಳಿ ಸ್ಯಾಮ್. ಏನ್ ಸ್ಯಾಮ್ ಹಾಗಿದ್ಯಾ? ಈಗ್ಲೇ ನಮಗ್ ಮದ್ವೆ ಯಾಕೆ ಸಿದ್ದು? ಕರೆಕ್ಟ್ ಆಗಿ ನನ್ ಕೆರಿಯರ್ ಸ್ಟಾರ್ಟ್ ಆಗ್ತಿರೋ ಟೈಮಲ್ಲಿ ಹೀಗಾಗೋಯ್ತಲ್ಲ. ಆಗ್ಲೂ ನಾವು ಅವ್ರನ್ನ ಕೇಳ್ಕೊಂಡ್ವಿ, ಅವ್ರ ನಮ್ಮ ಮಾತು ಕೇಳಲಿಲ್ಲ ಅಲ್ವಾ? ನಾವೇನ್ ಮಾಡಕ್ಕಾಗುತ್ತೆ ಹೇಳು? ಆದ್ರೂ ನಾವು ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ವಿ ಅಲ್ವಾ ಸ್ಯಾಮ್? ಇವತ್ತಲ್ದೇ ಇದ್ರು ನಾಳೆ ಆದ್ರೂ ನಮ್ಮ ಮದ್ವೆ ಆಗ್ಲೇಬೇಕಿತ್ತಲ್ವಾ ಸ್ಯಾಮ್? ಯಾವ ಕೆರಿಯರ್ಗೋಸ್ಕರ ನನ್ ಕತ್ತಲ್ ತಾಳಿ ಬೇಡ ಅನ್ಕೊಂಡ್ನೋ ಅದೇ ಕತ್ಗೆ ಇವಾಗ ನಿನ್ ಹತ್ರ ಬಲವಂತವಾಗಿ ಕಟ್ಸಿರೋ ತಾಳಿ ಇದೆ. ಏನ್ ಮಾಡೋದು ಸ್ಯಾಮ್? ಹೀಗಾಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಏನ್ ಸಿದ್ದು, ಹೀಗಾಗಿದ್ದು ನನಗಿಷ್ಟ ಆಗ್ಲಿಲ್ಲ. ಅಂದ್ರೆ ನಮ್ಮ ಮದ್ವೆ ಆಗಿದ್ದು ನಿನಗಿಷ್ಟ ಆಗ್ಲಿಲ್ವಾ? ಹಾಗಂತ ಅಲ್ಲ ಸಿದ್ದು, ಹೀರೋಯಿನ್ ಆಗಿ ಅವಕಾಶ ಬಂದಿರುವಾಗ ಈ ಟೈಮಲ್ಲಿ ನಾನ್ ಮದ್ವೆ ಆಗಿದೆ ಅಂತ ಗೊತ್ತಾದ್ರೆ ಅಷ್ಟೇ ಅಲ್ವಾ? ಬಂದ್ರಾ? ನಿಮ್ಗೋಸ್ಕರನೇ ವೇಟ್ ಮಾಡ್ತಿದ್ದೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಅದೇನ್ ಕುತ್ಕೆಲ್ ತಾಳಿ ಇದೆ? ಅಂದ್ರೆ ನಿಮಗ್ ಮದ್ವೆ ಆಗಿದ್ಯಾ? ಅದು ಕಲ್ಯಾಣ ತಾಂಬೂಲ ಅಂತ ಸೀರೆ ಆಡಲ್ಲಿ ಆಕ್ಟ್ ಮಾಡಿ ಆಫೀಸಿಗೆ ಬರಬೇಕು ಅಂತ ಅರ್ಜೆಂಟಲ್ಲಿ ಬಂದ್ಬಿಟ್ಟೆ ಅಲ್ವಾ ಸಿದ್ದು? ಹಾ ಹೌದು ಸರ್. ತೆಗೆದ್ಬಿಡ್ಲಾ? ಬೇಡ ಬಿಡಿ. ಈ ಫಿಲಂ ಹೀರೋಯಿನ್ಗೆ ಹೇಗಿದ್ರು ಮದುವೆ ಆಗಿದೆ, ಅದಿದ್ಕೊಳ್ಳಿ ಬಿಡಿ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀವು ಬಂದ್ರೆ ಲುಕ್ ಟೆಸ್ಟ್ ಮಾಡೋಣ. ಇದೇನು ಪ್ರೊಡ್ಯೂಸರ್ ಸರ್ ಇದೇನು ಅಗತ್ಯ ಇಲ್ಲ ಅಂತ ಹೇಳಿದ್ರು? ಸರ್ ಬೇಡ ಅಂದಿದ್ದು ಆಡಿಷನ್. ಲುಕ್ ಟೆಸ್ಟ್ ಮಾಡಿದ್ರೇ ಅಲ್ವಾ ಫೋಟೋ ಶೂಟ್ ಮಾಡಿ ನಿಮ್ ಬಗ್ಗೆ ಪಬ್ಲಿಸಿಟಿ ಮಾಡೋಕ್ ಸಾಧ್ಯ. ಹೌದಾ? ಸರಿ, ಈಗಲೇ ಹೋಗಿ ರೆಡಿಯಾಗಿ ಬರ್ತೀನಿ. ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡಿ. ನೀವಿಲ್ಲೇ ಇರಿ. ಬೇಗ ಬಂದ್ಬಿಡಿ ಮೇಡಮ್. ಅಮ್ಮ, ನನ್ನ ಜೀವನದಲ್ಲಿ ಪ್ರತಿ ಗೆಲುವಿಗೆ ಪ್ರತಿ ಸೋಲಿಗೆ ನೀನೇ ಕಾರಣ. ನಿನ್ನ ದಯೆ ಇಲ್ಲದೆ ಇದ್ರೆ ಏನೂ ನಡೆಯೋದಿಲ್ಲ. ನಾನು ಇದೇ ತರ ನನ್ನ ಗಂಡನ ಜೊತೆ ಯಾವಾಗ್ಲೂ ಸಂತೋಷವಾಗಿರೋ ಅಂತ ಆಶೀರ್ವಾದ ಮಾಡು. ನಮ್ಗೆ ಅಡ್ಡಿ ಆಗಿರೋ ಆ ಸಂಪದಾನ ದೂರ ಮಾಡು. ಸರ್ ನಮಸ್ತೆ. ನಮಸ್ಕಾರ. ನಮ್ಮ ಪ್ರೊಡ್ಯೂಸರ್ಗೆ ಸ್ವಲ್ಪ ಮೂಡ್ ಆಫ್ ಆಗಿದೆ. ಏನಾಯ್ತು ಸರ್? ನಾನೊಂದ್ಸಲ ಮಾತಾಡ್ಲಾ? ಹಾ ಹೋಗಿ. ಓಕೆ, ಹೋಗಿ ಮಾತಾಡಿ. ಸರ್ ನಮಸ್ತೆ. ನೀನಾ ಅಮ್ಮ? ಕೂತ್ಕೋ. ಪಾಪ ನೀನೇ ಹೀರೋಯಿನ್ ಅಂತ ತುಂಬಾ ಆಸೆ ತೋರ್ಸದ್ನಮ್ಮ.
ಆ ಆಸೆನ ತೀರ್ಸಕ್ಕಾಗ್ತಿಲ್ಲ. ಇದೇನ್ ಸರ್, ಏನಾಯ್ತು? ನಮ್ಮ ಫ್ಯಾಮಿಲಿ ಡಿವೈಡ್ ಆಗ್ತಿರೋದಕ್ಕೆ ಪ್ರಾಪರ್ಟೀಸ್ ಎಲ್ಲ ಹೋಯ್ತು. ಫೈನಾನ್ಷಿಯರ್ಸು ಮುಂದೆ ಬರ್ತಿಲ್ಲ. ಆ ಕಡೆ ಡೈರೆಕ್ಟರ್ ಸಾರ್ಗೆ ಮಾತು ಕೊಟ್ಟಿದ್ದೀನಿ, ಈ ಕಡೆ ನಿನಗೂ ಮಾತು ಕೊಟ್ಟಿದ್ದೀನಿ. ಆದರೆ ಸಿನಿಮಾ ತೆಗೆಯೋದಕ್ಕೆ ನನ್ನ ಹತ್ರ ದುಡ್ಡು ಅಡ್ಜಸ್ಟೇ ಆಗ್ತಾ ಇಲ್ಲ. ಅದಕ್ಕೆ ಸಿನಿಮಾ ನಿಲ್ಲಿಸ್ಬಿಡ್ತೀರಾ? ತಪ್ಪಲ್ಲ ಅಲ್ವಾ ಅಮ್ಮ? ಈ ಕಡೆ ನೋಡಿದ್ರೆ F3 ದೊಡ್ಡ ಹಿಟ್ಟು, ನೆಕ್ಸ್ಟ್ ನಮ್ದೇ F4. ಅದು ಇನ್ನೂ ದೊಡ್ಡ ಹಿಟ್ ಆಗತ್ತೆ ಅನ್ಕೊಂಡ್ರೆ ನನ್ನ ಪರಿಸ್ಥಿತಿ ಹೀಗಾಗೋಯ್ತು. ಸರ್, ದಯವಿಟ್ಟು ಸಿನಿಮಾ ನಿಲ್ಲಿಸ್ಬೇಡಿ. ದುಡ್ಡಿಲ್ದೆ ಏನ್ ಮಾಡಕ್ಕಾಗತ್ತಮ್ಮ? ನೀವು ಸಿನಿಮಾ ತೆಗೆಯೋದಕ್ಕೆ ನಾನ್ ದುಡ್ಡು ಕೊಡ್ತೀನಿ. ನಿಜನಾ ಅಮ್ಮ? ನೀವು ಸಿನಿಮಾ ಮಾಡ್ತಿದ್ದೀರಾ ಸರ್, ನನ್ ಮಾತ್ ನಂಬಿ. ಹಾಗಾದ್ರೆ ನೀನೇ ಹೀರೋಯಿನ್ ಆಗಿ ಮಾಡ್ತಿದ್ಯಾ? ಮತ್ತೆ ಅಮೌಂಟು ನಾನ್ ಅರೇಂಜ್ ಮಾಡಿ ಆಮೇಲೆ ಬಂದು ನಿಮ್ಮನ್ನ ಭೇಟಿ ಮಾಡ್ತೀನಿ ಸರ್. ಬರ್ತೀನಿ ಸರ್. ಇದಮ್ಮ ಕಲಾಭಿಮಾನ ಅಂದ್ರೆ. ನೀನ್ ತುಂಬಾ ದೊಡ್ಡ ಹೀರೋಯಿನ್ ಆಗ್ತೀಯಮ್ಮ. ಓಕೆ ಸರ್. ಏನ್ ಸ್ಯಾಮ್, ಎಲ್ಲ ಓಕೆನಾ? ಇಲ್ಲ, ಚಿಕ್ಕ ಪ್ರಾಬ್ಲಮ್ ಆಗಿದೆ. ಏನಾಯ್ತು? ಸಡನ್ ಆಗಿ ಫೈನಾನ್ಸ್ ಪ್ರಾಬ್ಲಮ್ ಬಂದಿದ್ಯಂತೆ. F3 ತುಂಬಾ ದೊಡ್ಡ ಹಿಟ್ ಆಗಿರೋದ್ರಿಂದ ಇವಾಗ F4 ಮಾಡಿದ್ರೆ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ. ಆದ್ರೆ ಪ್ರೊಡ್ಯೂಸರ್ ಸರ್ ಹತ್ರ ಅಮೌಂಟ್ ಇಲ್ವಂತೆ. ಡೈರೆಕ್ಟರ್ ಸರ್ಗೆ ಹೇಳಿದ್ರೆ ಏನ್ ಅನ್ಕೋತಾರೋ ಅಂತ ಭಯ ಪಡ್ತಿದ್ದಾರೆ. ಮತ್ತೆ ಇವಾಗ ಏನ್ ಮಾಡೋದು ಸ್ಯಾಮ್? ಹೇಗೂ ಹೀರೋಯಿನ್ ಆಗಿ ನನ್ನೇ ಸೆಲೆಕ್ಟ್ ಮಾಡಿರೋದ್ರಿಂದ ಆ ಅಮೌಂಟ್ ನ ನಾವೇ ಸೆಟ್ ಮಾಡೋಣ. ಅಷ್ಟು ಅಮೌಂಟ್ ಅಂದ್ರೆ ನಮ್ಮಿಂದ ಎಲ್ಲ ಆಗುತ್ತೆ ಸ್ಯಾಮ್. ಅದೃಷ್ಟ ಅವಕಾಶ ಎರಡು ಒಂದೇ ಸಲ ಬರಲ್ಲ. ಆದ್ರೆ ನನಗ್ ಬಂದಿದೆ. ಹೇಗಾದ್ರೂ ಸರಿ ಆ ದುಡ್ಡನ್ನ ಅಡ್ಜಸ್ಟ್ ಮಾಡ್ಲೇಬೇಕು. ಅದೇ ನಾನು ಕೇಳ್ತಿರೋದು, ಹೇಗೆ? ಇವಾಗ ನಾನು ಸ್ಯಾಮ್ ಅನ್ಸ್ಕೊಂಡೆ. ನೀನು ಹೀರೋಯಿನ್ ಮಾಡೋದಕ್ಕೆ ಅಗತ್ಯ ಅಂದ್ರೆ ನಮ್ಮ ಅಮ್ಮ ಕಿಡ್ನಿ ಬೇಕಾದ್ರೂ ಮಾರೋಣ. ಬೇಡ ಸಿದ್ದು. ನಾವು ನೋವು ಪಡೋದಕ್ಕೆ ಯಾರು ಕಾರಣ ಆಗಿದಾರೋ ಅವರೇ ನಾನ್ ಹೀರೋಯಿನ್ ಆಗೋದಕ್ಕೂ ಕಾರಣ ಆಗ್ಬೇಕು. ದುಡ್ಡು ಎಷ್ಟೇ ಅಗತ್ಯ ಇದ್ರೂ ಅದನ್ನ ಅವ್ರ ಹತ್ರನೇ ವಸೂಲಿ ಮಾಡ್ಬೇಕು. ಸೊಂಟ ನೋವು ತಡ್ಕೊಳಕ್ ನನ್ ಕೈಲಿ ಆಗ್ತಾ ಇಲ್ಲ. ಅಮ್ಮ, ಸ್ವಲ್ಪ ಸುಧಾರಿಸ್ಕೋ. ಅಯ್ಯೋ, ಏನಾದ್ರೂ ಔಷಧಿ ಹಚ್ಚಿರೋ ಮೊದ್ಲು. ಒಂದ್ ನಿಮಿಷ ತಾತ, ಕಲ್ಯಾಣಿ ಬರ್ತಾಳೆ, ಸ್ವಲ್ಪ ಸಮಾಧಾನ ಮಾಡ್ಕೊಳಮ್ಮ. ಅಲ್ಲೋಡು, ಬಂದೇ ಬಿಟ್ಲು. ಮನೇಲಾದ್ರೂ ಸ್ವಲ್ಪ ನೋಡ್ಕೊಂಡು ಓಡಾಡ್ಬೇಕಲ್ವಾ? ಅಯ್ಯೋ, ತೊಂದರೆ ಕೊಡೋ ಜನ ಮನೇಲಿ ಇರ್ಬೇಕಾದ್ರೆ ಅಷ್ಟು ಮಾತ್ರ ಹುಷಾರಾಗಿರ್ಲಿಲ್ಲ ಅಂದ್ರೆ ಹೇಗೆ? ನೋವು ಅಂತ ನಾನ್ ಒದ್ದಾಡ್ತಾ ಇದ್ರೆ ನೀವೇನ್ರಿ ಅಮ್ಮ? ನಿಧಾನಕ್ಕೆ. ಪಾಪ ಅತ್ತಿಗೆಗೆ ಜಾಸ್ತಿನೇ ಏಟಾದಂಗಿದೆ. ಅಮ್ಮರೇ, ಆಸ್ಪತ್ರೆ ಕರ್ಕೊಂಡು ಹೋಗೋಣವಾ? ಇಲ್ಲ ಅಂದ್ರೆ ನಾನೇ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಂದ್ಬಿಡ್ಲಾ? ಏನೂ ಅಗತ್ಯ ಇಲ್ಲ. ಅತ್ತೆ ಹೇಳ್ದಾಗೇನೆ ಮುಡುಪ್ ಕಟ್ಟಿ ಅಮ್ನೋರ್ ಹತ್ರ ಇರೋ ಕುಂಕುಮ ತಂದಿದ್ದೀನಿ.
ಅತ್ತೆ ಕಡಿಮೆ ಆಗೋಗುತ್ತೆ. ನೀನೇ ಬೀಳ್ಸಿ ನೀನೇ ಕುಂಕುಮ ಹಚ್ಚಿ ಏನ್ ನಾಟಕ ಮಾಡ್ತಿದ್ಯೆ ಸೌತಿ ಅಕ್ಕ. ನೀನೇನೋ ನನ್ಗೋಸ್ಕರ ಮುಡುಪು ಕಟ್ಟಿದ್ಯಾ. ಈ ಕಲ್ಯಾಣಿ ನನ್ನ ನೋವಿಗೆ ಔಷಧಿ ಹಚ್ಚುತ್ತಿದ್ದಾಳೆ. ಅಮ್ಮ, ನಿಮ್ಮಿಬ್ರಲ್ಲಿ ಯಾರ ಕಡೆ ನಿಂತ್ಕೋಬೇಕು, ಯಾರನ್ನ ಸಮರ್ಥಿಸ್ಕೋಬೇಕು ಅಂತ ಅರ್ಥನೇ ಆಗ್ತಿಲ್ವೇ ಅಮ್ಮ? ಇಬ್ರು ಆಗದೆ ಇರುವಾಗ ಯಾರನ್ನ ಸಮರ್ಥಿಸಿದ್ರು ಪ್ರಯೋಜನ ಏನಿದೆ? ಹಾಗೇನೂ ಇಲ್ಲ. ನಮ್ಮ ಅತ್ತಿಗೆಗೆ ಯಾವತ್ತಿದ್ರೂ ಸಂಪದಾನೇ ಇಷ್ಟ ಆಗೋದು. ಎಷ್ಟೇ ಆದ್ರೂ ಸೊಸೆ ಅಲ್ವಾ?